ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ವಾಲ್ಮೀಕಿ ಜಯಂತಿ ಮುಗಿದ ಬೆನ್ನಲ್ಲೇ ಧಾರವಾಡ ಹೊರವಲಯದ ಸತ್ತೂರು ಕಾಲೋನಿ ಬಳಿಯ ಉದಯಗಿರಿ ಡಬಲ್ ರಸ್ತೆಯಲ್ಲಿ ರಾತ್ರೋರಾತ್ರಿ ವಾಲ್ಮೀಕಿ ಸಮಾಜದವರು ವಾಲ್ಮೀಕಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲು ಮುಂದಾಗಿದ್ರು. ಪಾಲಿಕೆಯಿಂದ ಇದಕ್ಕೆ ವಿರೋಧ ವ್ಯಕ್ತವಾಗಿದ್ದರಿಂದ ಪ್ರತಿಭಟನೆಗೆ ಇಳಿದ ವಾಲ್ಮೀಕಿ ಸಮಾಜದವರು ವಾಲ್ಮೀಕಿ ಭಾವಚಿತ್ರ ಪ್ರತಿಭಟನೆ ಕೂಡ ನಡೆಸಿದ್ರು. ಇಷ್ಟೆಲ್ಲ ಹೈ ಡ್ರಾಮಾ ಬುಧವಾರ ತಡರಾತ್ರಿವರೆಗೂ ನಡೆದಿದೆ. ವಿಷಯ ತಿಳಿದು ಸ್ಥಳಕ್ಕೆ ಪಾಲಿಕೆ ಉಪ ಆಯುಕ್ತರು, ಪೊಲೀಸ್ ಅಧಿಕಾರಿಗಳು ಬಂದು ವಾಲ್ಮೀಕಿ ಸಮಾಜದವರ ಮನವೊಲಿಸಿ ವಾಲ್ಮೀಕಿ ಭಾವಚಿತ್ರ ತೆಗೆಯಲು ಮನವಿ ಮಾಡಿದ್ರು ಕೂಡ ಅವರ ಕಾರ್ಯ ಮಾತ್ರ ಕೈಗೂಡಲಿಲ್ಲ. ಸ್ಥಳದಿಂದ ಭಾವಚಿತ್ರ ತೆಗೆದರೆ ಸಮಾಜಕ್ಕೆ ಅಪಮಾನ ಆಗಲಿದೆ ಎಂದು ಪಟ್ಟು ಹಿಡಿದ ವಾಲ್ಮೀಕಿ ಸಮಾಜದವರು ಬೆಳಿಗ್ಗೆ ನಾವು ಪಾಲಿಕೆಯಿಂದ ಅಧಿಕೃತ ಅನುಮತಿ ಪಡೆಯುವ ತನಕ ಭಾವಚಿತ್ರ ಇಲ್ಲೇ ಇರಲಿ ಅಂತ ಹಠ ಸಾಧಿಸಿದ್ರು. ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತಿ ಅಂಗವಾಗಿ ಇವತ್ತು ನಾವು ಈ ಭಾಗದಾಗ ನಮ್ಮ 30,000 ಜನಸಂಖ್ಯೆ ಐತಿ. ಇಲ್ಲಿ ಇವತ್ತು ಒಂದು ಎಲ್ಲ ನಮ್ಮ ಇಲ್ಲಿಂದ ಓಡಾಟ ಮಾಡ್ತೀವಿ. ಇವತ್ತು ನಮ್ಮ ತಡ್ಸಿಂಗಪ್ಪ ಆಗಿರ್ಬೋದು, ಜೋಗಾಲಪುರ ಆಗಿರ್ಬೋದು, ಇಟಿಗಿಟಿ ಆಗಿರ್ಬೋದು, ನಮ್ಮ ನವಲೂರು ಚವನಿ ಆಗಿರ್ಬೋದು, ಎಲ್ಲ ಜನಾಂಗ ಎಷ್ಟಿ ಜನಾಂಗ ಭಾಳ ಐತಿ. ಇಲ್ಲಿ ಈ ಒಂದು ಸರ್ಕಲಿಗೆ ನಾವು ಒಂದು ವೀರ ಮದಕರಿ ಒಂದು ಮೂರ್ತಿ ಸ್ಥಾಪನೆ ಮಾಡುವ ಸಲುವಾಗಿ ಇವತ್ತು ಒಂದು ಈ ಸರ್ಕಲಿಗೆ ಬಂದು ಒಂದು ಫೋಟೋ, ನಮ್ಮ ವಾಲ್ಮೀಕಿ ಫೋಟೋ ಇಡೋ ಮುಖಾಂತರ ಒಂದು ಪೂಜೆಯನ್ನು ನಡೆಸಿದ್ದೀವಿ. ಪೂಜೆ ನಡೆಸಿದ ಮೇಲೆ ಏನಾಯ್ತು, ಇಲ್ಲಿ ಅಧಿಕಾರಿಗಳು ಬಂದು ಇಲ್ಲ ನಿಮಗೆ ಯಾರು ಪರ್ಮಿಷನ್ ಕೊಟ್ಟರು ಇಲ್ಲೆಲ್ಲ ಇದು ಮಾಡೋಕ್ಕಂತ ಹೇಳಿ ನಮ್ಗೆ ತೊಂದರೆಯನ್ನು ಕೊಡತ್ತಾರ. ಅದಕ್ಕೆ ನಾವಿಲ್ಲಿ ಸ್ಥಳಾಂತರವಾಗಿ ಹೋರಾಟ ನಡೆಸಾಕತ್ತೀವಿ. ಇವತ್ತು ನಮಗೆ ಅಧಿಕಾರಿಗಳ ಕಡೆಯಿಂದ ಭಾಳ ಫೋನ್ ಬರತ್ತವ, ಇಲ್ಲಿ ನಮ್ಗೆ ಟಾರ್ಚರ್ ಮಾಡಂತಾರೆ. ಇವತ್ತು ಅದಕ್ಕೆ ನಾವು ಕಾನೂನು ಪರವಾಗಿ ನಾವೇನು ಇವತ್ತೇನೈತ್ರಿ, ನಾವು ಇವತ್ತೊಂದು ಪೂಜೆ ಮಾಡಿಕೊಂಡು ನಾಳಿಂದ ಲೀಗಲಿ ಒಳಗೆ ಏನು ಮಾಡಬೇಕು ಅದನ್ನು ನಾವು ಕಾರ್ಪೊರೇಟರೆಲ್ಲ ಹಿಡ್ಕೊಂಡು ಒಂದು ಕಾರ್ಪೊರೇಷನ್ಗೆ ಅರ್ಜಿ ಕೊಡೋರು ಇದ್ದೀವಿ. ಇವತ್ತು ನಾವು ಸುಮ್ಮನೆ ಒಂದು ಈ ಭಾಗ ನಮ್ದು ಈ ಸರ್ಕಲ್ ನಮ್ದು ಅಂತೇಳಿ ಒಂದು ಪೂಜೆ ಮಾಡ್ಕೊಂಡು ಹೋಗಿ ನಾಳಿಂದ ನಾವು ಕಾನೂನು ಪೂಜೆ ಮಾಡಕ್ಕೆ ಏನು ಸಮಸ್ಯೆ ಇಲ್ಲ. ಪರ್ಮಿಷನ್ ಇಲ್ಲ. ಅವ್ರಿಗೆ ಬೇರೆ ಯಾರೋ ಏನೋ ಒಂದು ಪಿತೂರಿ ಮಾಡ್ಯಾರ. ಇಲ್ಲಿ ಇಂಥ ಜನ ಸೇರಿ ಇಲ್ಲಿ ಏನೋ ಒಂದು ನಡೆಸಂತಾರೆ, ಅವ್ರಿಗೆ ಪರ್ಮಿಷನ್ ಕೊಡಬೇಡ್ರಿ ಅಂತೇಳಿ. ಹಿಂಗಾಗಿ ಅವರು ನಮ್ಗೆ ಸ್ಥಳಾಂತರವಾಗಿ ಇಲ್ಲಿ ಸುಮಾರು ಒಂದು 6 ಗಂಟೆ ಸುಮಾರಿಂದ ಇವತ್ತು ನಮ್ಗೆ ಇಲ್ಲಿ ಬಿಟ್ಟು ಹೋಗತ್ತೆ ಇಲ್ಲ ಅವ್ರು. ನಮ್ಗೆ ಇಲ್ಲಿ ಮಾಡಕ್ಕೆ ಹೋಗ್ಬೇಡ್ರಿ, ಈ ನಮ್ಮ ವಾಲ್ಮೀಕಿ ಫೋಟೋ ತೆಗೀರಿ. ನಮ್ಮ ಮುಂದಿನ ನಿರ್ಧಾರ ಇಲ್ಲಿ ಮದಕರಿ ನಾಯಕನ ಸರ್ಕಲ್ ಮಾಡೋ ಸಲುವಾಗಿ ನಾವು ಇಲ್ಲಿ ಬೇಡಿಕೆ ಇಟ್ಟೇವೆ. ಅದು ಆಗ್ಬೇಕು. ನಮಗೆ ಎಲ್ಲ ಅಧಿಕಾರಿಗಳು ಬಂದು ನಮ್ಗೆ ಮಾತು ಕೊಡಬೇಕು. ಅಧಿಕಾರಿಗಳು ನಮಗೇನು ಕಾನೂನು ಪ್ರಕಾರ ಏನು ಮಾಡೋಕೆ ಮಾಡಿರಿ, ನಾಳಿಂದ ಬಂದು ಇವತ್ತು ನೀವು ಇದನ್ನು ತೆಗೀರಿ ಅಂತ ಹೇಳಂತಾರೆ. ನಾವು ಇವತ್ತು ವಾಲ್ಮೀಕಿ ಜಯಂತಿ ಮಾಡಿ ಪೂಜೆ ಮಾಡೇವಿ. ಇವತ್ತು ನಾವು ಇದನ್ನು ಫೋಟೋ ನಾವು ಇಲ್ಲಿಂದ ತಯಾರಿಲ್ಲ. ಬೇಕಾದ್ರೆ ನೀವು ತೆಗೆದ ನೀವು ತೆಗೀರಿ, ನಮಗೇನು ಅಭ್ಯಂತರ ಇಲ್ಲ ಅಂತ ನಾವು ಹೇಳಂತೀವಿ. ಅವರು ನೀವೇ ತೆಗೀರಿ ಅಂತೇಳಿ ನಮಗೆ ಭಾಳ ಟಾರ್ಚರ್ ಮಾಡಂತಾರೆ, ಪ್ರೆಷರ್ ಮಾಡಂತಾರೆ. ಇಲ್ರಿ, ಮುಗಿಸಿದ್ವಿ. ಈಗ ನಾಳೆ 10 ಗಂಟೆಗೆ 9 ಗಂಟೆ ಟೈಮ್ ಕೊಟ್ಟಾರ. ಅವರು ನಮಗೆ 6 ಗಂಟೆ 7 ಗಂಟೆಯಿಂದ ಕೊಡ್ತಾನೆ ಇದ್ದರು. ಅದು ಇಷ್ಟ ಆಗ್ಬೇಕಂತೇನೋ ಅವ್ರು ಇದು ಏನೋ ಗೊತ್ತಿಲ್ಲ, ಆಗ್ಬೇಕೈತೆ. ಯಾಕಂದ್ರೆ ನಮ್ಮದೊಂದು ಪೂರ್ವಭಾವಿ ಸಭೆ ಆಗೈತೆ ರೀ. ಆ ಪೂರ್ವಭಾವಿ ಸಭೆ ಇವ್ರಿಗೆ ಹೆಂಗೆ ಇಂಟಿಮೇಷನ್ ಹೋಗುತ್ತೆ ನನಗೆ ಗೊತ್ತಿಲ್ಲ ರೀ. ಈಗ ನಾನು ಇಲ್ಲೇ ಒಂದು ನಮ್ಮ ಮನೆಯವರ ಹಾಲಿ ಕಾರ್ಪೊರೇಟರ್ ಇರೋದ್ರಿಂದ ಪ್ರತಿಯೊಂದು ಮೆಸೇಜ್ ನನಗೆ ಇರ್ತೈತೆ ರೀ. ಇದ್ದಾಗ ಅವ್ರು ಏನೋ ಒಂದು ಚೀಟಿ ಒಳಗೆ ಬರ್ಕೊಂಡು ಹೋಗ್ಯಾರ ಅಂತ ಹೇಳಿದ್ರಿ. ಇಲ್ಲಿ ಕಾರ್ಪೊರೇಟರ್ ವಾರ್ಡ್ ನಂಬರ್ 26ನೇ ಕಾರ್ಪೊರೇಟರು ಒಂದು ಚೀಟಿ ಒಳಗೆ ಬರ್ಕೊಂಡು ಹೋಗ್ಯಾರ. ಒಂದು ಚೀಟಿ ಒಳಗೆ ಬರ್ಕೊಂಡು ಹೋಗಿದ್ದ GB ಒಳಗೆ ಎಕ್ಸ್ಪೆಕ್ಟ್ ಆಗೋದಿಲ್ಲಲ್ಲ ಅಂತ ನಾನು ಹಿಂಗಾತ್ರಿ. ಅದು ಅವ್ರಿಗೆ ಮೆಸೇಜ್ ಹಾಕಿ ಇಲ್ಲಿ ಅವ್ರಿಗೆ ವಾಲ್ಮೀಕಿ ಫೋಟೋ ತಂದು ಇಡೋದು ಮುಂದೆ ನಮ್ಮದು ಇಲ್ಲಿ ಒಂದು ಕಿತ್ತೂರು ಚೆನ್ನಮ್ಮಂದು ಇದು ಮೂರ್ತಿ ಇಡ್ಬೇಕಂತ ಅವ್ರ ತಲೆಯಾಗ ಹೆಂಗೆ ಬಂತು, ಅದು ಇವ್ರಿಗೆ ಹೆಂಗೆ ಇದು ಹೊತ್ತ ಗೊತ್ತಿಲ್ಲ. ಇನ್ನು ಮುಂದಿನ ನಾಳೆ ತನಿಖೆ ಮಾಡಿದಾಗ ಗೊತ್ತಾಗ್ತದೆ ಸರ್. ಅಲ್ಲ, ಈಗ ನಾಳೆ ಬೆಳಗ್ಗೆ ಏನು GB ಒಳಗೆ ಇಟ್ಟು ಪಾಸ್ ಮಾಡಿ ಇಲ್ಲ GB ಸ್ಪೆಷಲ್ GB ಕರಿಬೇಕಾಗೈತೆ ರೀ. ಅವ್ರಿಗೆ ಹೇಳಿರಿ, ನಾನು ಸ್ಪೆಷಲ್ GB ಕರೆಯುವಂಥ ವ್ಯವಸ್ಥೆ ಮಾಡೋಣ್ರಿ. ಆ ಸ್ಪೆಷಲ್ GB ಕರೆಯೋಕ್ಕೂ ವ್ಯವಸ್ಥೆ ಮಾಡ್ತಂತೆ. ಇಲ್ಲರಿ 25ನೇ ತಾರೀಕು ಮಟ್ಟ ಮಾಮೂಲಿ 25ನೇ ತಾರೀಕು ಮಟ್ಟ GB ಅದೇ ಇರ್ತೈತಿ. ಅದೇ GB ಮಾಡೋಣ ಅಂದ್ರೆ ಇಲ್ಲರಿ. ಮತ್ತು ಇದು ಭಾಳ ಇಂಪಾರ್ಟೆಂಟ್ ಇಶ್ಯೂ ಐತಿ. ಮತ್ತು ಪಕ್ಕಕ್ಕೆ ಹೈವೇ ಇರೋದ್ರಿಂದ ಭಾಳ ದೊಡ್ಡ ಸಮಸ್ಯೆ ಆಕೈತಿ. ಬೇಡ್ರಿ, ಅದನ್ನು ನಾಳೆ ಕೂಡಿಸ್ಕಾಸು ನಾವು 2-3 ದಿವಸದಾಗ ನಾನು ಸ್ಪೆಷಲ್ GB ಇಟ್ಕೊಂಡು ನಾನು ಇದು ಮಾಡ್ತೀನಿ, ನಾನು ಎಲ್ಲರೂ ಕನ್ವಿನ್ಸ್ ಮಾಡ್ತೇನೆ ಅಂತ ಹೇಳೇನಿ ರೀ. ಈಗ ಮುಗಿಸ್ತಾರೆ? ಈಗ ಮುಗಿಸ್ತೀವಿ, ಪ್ರತಿಭಟನೆ ಮುಗಿಸ್ತೇವೆ ರೀ. ಅವರು ಪೊಲೀಸರು ಬಂದು ಇರ್ತಾರೆ. ನಾವು ಒಂದು 4 ಮಂದಿ ಇದ್ದ ಕಾಸ ಬೆಳಗಿನ ಮಟ್ಟ ಏನು ಮಾಡ್ಕೊಂಡು ನಾಳೆ ಬೆಳಿಗ್ಗೆ 9 ಗಂಟೆಗೆ ಹೆಂಗೆ ಉಟ್ಕೊಂಡೇವಿ. ಸಾಧಾರಣ 10 ಗಂಟೆ ಆಕತಿ. 10 ಗಂಟೆ ಒಳಗೆ ಏನಿದ್ದು ತಮಗೆ ತೀರ್ಮಾನ ಕೊಡುವಂತ ಮಾಡಿದೆ. ಇನ್ನು ಪ್ರತಿಭಟನೆಗೆ ಸತ್ತೂರ ಅಕ್ಕಪಕ್ಕದ ಗ್ರಾಮಗಳು ಆದ ಇಟಿಗಟ್ಟಿ, ಜೋಗಿಲ್ಲಾಪುರ, ತಡಸಿನಕೊಪ್ಪ ಸೇರಿ ಹಲವು ಬಡಾವಣೆಯ ವಾಲ್ಮೀಕಿ ಸಮಾಜದವರು ಆಗಮಿಸಿ ಪ್ರತಿಭಟನೆ ಮಾಡಲು ಮುಂದಾದರು. ಕೊನೆಗೆ ಪಾಲಿಕೆ ವಾರ್ಡ್ 25ರ ಪಾಲಿಕೆ ಸದಸ್ಯ ಪತಿ ಬಂದು ಬೆಳಗ್ಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳ ಜೊತೆ ಸಭೆ ಮಾಡಿ ತುರ್ತು ಸಾಮಾನ್ಯ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ ನಿರ್ಧಾರ ಮಾಡುವುದಾಗಿ ಹೇಳಿದ ಮೇಲೆಯೇ ಪ್ರತಿ
ಪ್ರತಿಭಟನಾಕಾರರು ಪ್ರತಿಭಟನೆ ವಾಪಸ್ ಪಡಿಸಿದ್ದಾರೆ. ಮತ್ತೊಂದು ಕಡೆ ಇದೇ ಜಾಗದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಮೂರ್ತಿ ಪ್ರತಿಷ್ಠಾಪನೆ ಮಾಡಲು ಮತ್ತೊಂದು ಸಮಾಜದವರು ಮುಂದಾಗಿದ್ದಾರೆ. ಅದಕ್ಕೆ ಅವಕಾಶ ಕೊಡಬಾರದು ಎಂದು ಪಾಲಿಕೆ ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಡಲಾಗಿದೆ. ಒಟ್ಟಲ್ಲಿ ವಾಲ್ಮೀಕಿ ಜಯಂತಿಯ ಬೆನ್ನಲ್ಲೇ ಮೂರ್ತಿ ಪ್ರತಿಷ್ಠಾಪನೆಗೆ ಮುಂದಾದ ಸಮಾಜಕ್ಕೆ ಈಗ ಇಲ್ಲಿ ಪಾಲಿಕೆ ಅಧಿಕಾರಿಗಳು ಮೂರ್ತಿ ಪ್ರತಿಷ್ಠಾಪನೆ ಮಾಡಲು ಅವಕಾಶ ಕೊಟ್ಟಿಲ್ಲ. ಪಾಲಿಕೆಯಲ್ಲಿ ಈ ಬಗ್ಗೆ ಮಾತುಕತೆ ನಡೆಯಲಿದ್ದು ಯಾವ ನಿರ್ಧಾರವನ್ನ ಪಾಲಿಕೆ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.